ನಮಸ್ಕಾರ ಪ್ರೀತಿಯ ಸ್ಪರ್ಧಾರ್ಥಿಗಳೇ. ಇವತ್ತು ನಾನು ನಿಮ್ಗೆ ಕರ್ನಾಟಕ ಟಿಇಟಿ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ನಾನು ಒಂದು ಕರ್ನಾಟಕ ಟಿಇಟಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಂತ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ 2025 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಈ ರೀತಿ ಬರುತ್ತೆ. ನಿಮ್ಗೆ ಏನ್ ಮಾಡೋದು, ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್, ಹೊಸಬರಾದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ. ಸೊ ಹೊಸಬರಾದ್ರೆ ನೀವೇನ್ ಮಾಡ್ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೊಂಡು ನೋಡಿ, ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಕ್ರಿಯೇಟ್ ಮಾಡ್ಬೇಕಂದ್ರೆ ಈಗ ನಮ್ಮ ಹೊಸಬನ ಆಗಿರೋದ್ರಿಂದ ಕ್ರಿಯೇಟ್ ಮಾಡ್ಕೊತೀವಿ. ಯಾವ ರೀತಿ ಯೂಸರ್ ನ್ಯೂ ಯೂಸರ್ ಆಗಿರೋದ್ರಿಂದ ಕ್ರಿಯೇಟ್ ಮಾಡ್ಕೊತೀವಿ. ಇಲ್ಲಿ ನಿಮ್ಮ ಹೆಸರನ್ನ ಹಾಕಿ, SSLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರುತ್ತೆ ಆ ರೀತಿ ಹೆಸರನ್ನ ಹಾಕಿ. ನೆಕ್ಸ್ಟ್ ಈಗ ನಿಮ್ಮ ಆಧಾರ್ ನಂಬರ್ ನ ಹಾಕಿ, ಆಧಾರ್ ನಂಬರ್ ನ ಕರೆಕ್ಟ್ ಹಾಕಿ. ನೆಕ್ಸ್ಟ್ ಕನ್ಫರ್ಮ್ ಆಧಾರ್ ನಂಬರ್ ಅಂತಿದೆ, ಅದೇ ಆಧಾರ್ ನಂಬರ್ ನೀವು ಇಲ್ಲಿ ಕೆಳಗಡೆ ಹಾಕಿ. ಓಕೆನಾ? ನೆಕ್ಸ್ಟ್ ಮೊಬೈಲ್ ನಂಬರ್ ನ ಹಾಕಿ, ಮೊಬೈಲ್ ನಂಬರ್ ಕರೆಕ್ಟ್ ಹಾಕಿ, ಯಾಕಂತಂದ್ರೆ ರಾಂಗ್ ಮಾಡಬೇಡಿ. ನೆಕ್ಸ್ಟ್ ಇಮೇಲ್ ಐಡಿ ಅನ್ನ ಕರೆಕ್ಟ್ ಹಾಕಿ, ಇಮೇಲ್ ಐಡಿ ನ ಅಷ್ಟೇ ರಾಂಗ್ ಮಾಡಕ್ ಹೋಗ್ಬೇಡಿ. ಯೂಸರ್ ನೇಮ್ ನಿಮ್ದೇ ಆದ ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಪಾಸ್ವರ್ಡ್ ನಿಮ್ದೇ ಆದಂತ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ, ಸೊ ಆ ಪಾಸ್ವರ್ಡ್ ನ ಕರೆಕ್ಟ್ ಆಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ಕೋಬೇಕು. ಆಮೇಲೆ ರಿಜಿಸ್ಟರ್ ಅಂತ ಕೊಡಿ, ಅದೇನಾಗುತ್ತೆ ಅಂದ್ರೆ ರಿಜಿಸ್ಟರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಪರ್ಸನಲ್ ಡೀಟೇಲ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನೇಮ್ ಅನ್ನ ಹಾಕಿ, ನಿಮ್ಮ ಹೆಸರನ್ನ ಕರೆಕ್ಟ್ ಆಗಿ ಹಾಕಿ. ನೆಕ್ಸ್ಟ್ ಜೆಂಡರ್ ಹಾಕಿ, ಮೇಲ್ ಫಿಮೇಲ್ ಅಂತ ಹೇಳ್ಬಿಟ್ಟು ನಿಮ್ಮ ಜೆಂಡರ್ ನ ಕರೆಕ್ಟ್ ಆಗಿ ಹಾಕಿ. ಫಾದರ್ ನೇಮ್ ತಂದೆ ಹೆಸರನ್ನ ಕರೆಕ್ಟ್ ಆಗಿ ಹಾಕಿ. SSLC ಮಾರ್ಕ್ಸ್ ಗಳು ಯಾವ ಇರುತ್ತೆ ಅದನ್ನೇ ಹಾಕಿ. ಸೊ ಮದರ್ ನೇಮ್ ಅಷ್ಟೇ, SSLC ಮಾರ್ಕ್ಸ್ ಗಳು ಯಾವ ರೀತಿ ಇರುತ್ತೆ ಅದೇ ಹಾಕಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ಡೇಟ್ ಆಫ್ ಬರ್ತ್ ಕ್ಲಿಯರ್ ಕರೆಕ್ಟ್ ಆಗಿ ಹೇಳಿದ್ದಾರೆ. SSLC ಮಾರ್ಕ್ಸ್ ಕಾರ್ಡ್ ಹೆಂಗಿರುತ್ತೆ ಹಂಗೆ ಹಾಕಿ, ಯಾಕಂದ್ರೆ ಕ್ಲಿಯರ್ ಇರುತ್ತೆ. ಸೊ ಹಂಗಾಗಿ ಅದನ್ನೇ ಹಾಕಿ. ರಿಲಿಜಿಯನ್ ಯಾವ ಧರ್ಮ ಅಂತ ಹೇಳ್ಬಿಟ್ಟು ನೀವು ಹಾಕ್ಬೇಕು. ಕ್ಯಾಟಗರಿ ಯಾವ ಕ್ಯಾಟಗರಿಯಲ್ಲಿ ಬರುತ್ತಾರೆ, SC ST ನಾಟು ಏನಾಟು ಬಿನ ಜನರಲ್ OBC ಅಂತ ಹಾಕಿ. ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಯಾವ ರೀತಿ ಇರುತ್ತೆ ನೀವು ಇಲ್ಲಿ ಹಾಕಿ. ಅಡ್ರೆಸ್ ಅಷ್ಟೇ, ಯಾವ ಅಡ್ರೆಸ್ ಅಲ್ಲಿ ಯಾವ್ದು ಅಡ್ರೆಸ್ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಯಾವ ರೀತಿ ಇರುತ್ತೆ ಅದು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಸೊ ಪಿನ್ ಕೋಡ್ ಸಮೇತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಸ್ಟೇಟ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ನೀವು ಯಾವ ಸ್ಟೇಟ್ ಅಂತ ಹೇಳ್ಬಿಟ್ಟು ಇದು ಮಾಡಿ. ಸೊ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಪಿನ್ ಕೋಡ್ ಹಾಕಿ, ಪಿನ್ ಕೋಡ್ ನ ಕರೆಕ್ಟ್ ಆಗಿ ಹಾಕಿ. ಸೊ ಯಾವ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ಫಿಸಿಕಲ್ ಹ್ಯಾಂಡಿಕ್ಯಾಪ್. ಸೊ ನೀವು ಅಂಗವಿಕಲರ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಓಕೆನಾ? ನೆಕ್ಸ್ಟ್ ಎಂಪ್ಲಾಯ್ಡ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಒಂದ್ ವೇಳೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ನೀವು ಯಾವ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ನೀವಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಎಜುಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನೀವು SSLC ಅಂತ ಇರುತ್ತೆ, ಇಲ್ಲಿ ಬ್ಲೂ ಕಲರ್ ಟಿಕ್ ಮಾಡ್ಕೊಳ್ಳಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಯರ್ ಆಫ್ ಪಾಸಿಂಗ್ ಯಾವ ಇಯರ್ ಅಲ್ಲಿ ನೀವು ಪಾಸ್ ಆಗಿದೆ ಅಂತ ಇದು ಮಾಡ್ಕೊಬೇಕು. ಸೊ ಇಯರ್ ಆಫ್ ಅಡ್ಮಿಷನ್ ಅದ್ರಲ್ಲಿ ನಿಮ್ಮ ಹತ್ರ ಇದಿಲ್ಲ, ಅದನ್ನ ಬಿಟ್ಬಿಡಿ. ಇಯರ್ ಆಫ್ ಪಾಸಿಂಗ್ ಯಾವ ಇಯರ್ ಅಲ್ಲಿ ನೀವು ಪಾಸ್ ಆಗಿದೆ, SSLC ಪಾಸ್ ಆಗಿದೆ ಅಂತ ನೀವು ಹಾಕ್ಬೇಕು. ಮತ್ತೆ ರಿಜಿಸ್ಟರ್ ನಂಬರ್ಸ್ ಇದೆ, SSLC ಮಾರ್ಕ್ಸ್ ಕರೆಕ್ಟ್ ಆಗಿ ರಿಜಿಸ್ಟರ್ ನಂಬರ್ ನ. ಓಕೆ. ನೆಕ್ಸ್ಟ್ ಯೂನಿವರ್ಸಿಟಿ ಬೋರ್ಡ್ ಅಂತಿದೆ, ಯಾವ ಯೂನಿವರ್ಸಿಟಿಯಲ್ಲಿ ನೀವು SSLC ಮಾಡಿದ್ರ ಬೋರ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ SSLC ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ PUC ಏನ್ ಮಾಡ್ತೀರಪ್ಪ ಅಂತಂದ್ರೆ ಅಡ್ಮಿಷನ್ ಇಯರ್ ಅಲ್ಲಿಲ್ಲ, ಪಾಸಿಂಗ್ ಇಯರ್ ಇದೆ. ಅಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಪಾಸಿಂಗ್ ಇಯರ್ ಅನ್ನ ಹಾಕಿ. ಓಕೆ, ಯಾವ ಇಯರ್ ಅಲ್ಲಿ ನೀವು ಪಾಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು ಹಾಕಿ. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ PUC ಅಲ್ಲಿ ಏನ್ ರಿಜಿಸ್ಟರ್ ನಂಬರ್ ಇದೆಯಲ್ಲ ಅದನ್ನ ನೀವು ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಯೂನಿವರ್ಸಿಟಿ ಯಾವ ಬೋರ್ಡ್ ಅಂದ್ರೆ ನೀವು PUC ಮಾಡ್ತೀರ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕಾಗುತ್ತೆ. ಕರೆಕ್ಟ್ ಮೆನ್ಷನ್ ಮಾಡಿ. ಮತ್ತೆ PUC ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ ಡಿಗ್ರಿ ಅಡ್ಮಿಷನ್ ಆಫ್ ಇಯರ್, ಯಾವ ಇಯರ್ ಅಲ್ಲಿ ಅಡ್ಮಿಷನ್ ಆಗಿದ್ರೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ಇಯರ್ ಆಫ್ ಪಾಸ್, ಯಾವ ಇಯರ್ ಅಲ್ಲಿ ನೀವು ಪಾಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕಾಲಮಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಡಿಗ್ರಿಯಲ್ಲಿ ನಿಮ್ದು ರಿಜಿಸ್ಟರ್ ನಂಬರ್ ಯಾವ್ದಿದೆ, ಓಕೆನಾ? ನಿಮ್ದು ರಿಜಿಸ್ಟರ್ ನಂಬರ್ ಡಿಗ್ರಿ ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಿ, ಕರೆಕ್ಟ್ ಆಗಿ ಹಾಕಿ. ಓಕೆನಾ? ರಾಂಗ್ ಮಾಡ್ಬೇಡಿ, ಯಾಕಂತಂದ್ರೆ ಮಿಸ್ಟೇಕ್ ಆಗ್ಬಾರ್ದು. ನೆಕ್ಸ್ಟ್ ಯೂನಿವರ್ಸಿಟಿ ಬೋರ್ಡ್, ಯಾವ ಬೋರ್ಡ್ ಅಲ್ಲಿ ನೀವು ಡಿಗ್ರಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಸೊ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ಯಾವ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಗ್ರಿಯಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟು ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಳಗಡೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸೇವ್ ಅಂತ ಬಂದಿರುತ್ತೆ. ಕೆಳಗಡೆ ನೀವೇನ್ ಮಾಡ್ಬೇಕಂದ್ರೆ ಸೇವ್ ಕೊಡ್ಬೇಕು. ಓಕೆನಾ? ಸೇವ್ ಕೊಟ್ಟಿದ್ದಾದ್ಮೇಲೆ ಮತ್ತೆ ಹಂಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಟೀಚರ್ಸ್ ಎಜುಕೇಶನ್ ಅಂತ ಇದನ್ನ ಹಾಕಿ 1 and 2 ಇಯರ್ ಬ್ಯಾಚುಲರ್ ಇನ್ ಎಜುಕೇಶನ್ B.Ed ಅಂತಿದೆ. ಸೊ ಇಲ್ಲೇನ್ ಮಾಡ್ತೀವಪ್ಪ ಅಂತಂದ್ರೆ ನಿಮ್ 1 ಇಯರ್ B.Ed ಆಗಿದ್ರೆ ನೀವು ಇಲ್ಲೇ ಹಾಕಿ, ಅಥವಾ 2 ಇಯರ್ B.Ed ಹಂಗೆ ಹಾಕಿ, TCH ಆಗಿದ್ರೆ ಇಲ್ಲೇ ಹಾಕಿ. ಓಕೆನಾ? ಸೊ ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿದ್ರೆ ಅದನ್ನ ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಹಾಕ್ಬೇಕು ನೀವು. ಓಕೆನಾ? ಮಿಸ್ ಮಾಡಬೇಡಿ, ರಾಂಗ್ ಮಾಡಬೇಡಿ. ಓಕೆನಾ? ನೆಕ್ಸ್ಟ್ ಪರ್ಸೀವಿಂಗ್ ಅಂತಂದ್ರೆ ಏನಾಗ್ತದೆ, ಈಗ ತಾನೇ ನೀವು ಮಾಡ್ತಾ ಇದ್ರ ಅಂತ, ಏನೋ B.Ed ಮಾಡ್ತಾ ಇದ್ರ ಅಂತ. ನೆಕ್ಸ್ಟ್ ಇಲ್ಲಿ ಪಾಸ್ಡ್ ಆಗಿದೆ ಅಂತಂದ್ರೆ ನಿಮ್ದು B.Ed ಆಗೋಗಿದೆ ಅಂತ. ಓಕೆನಾ?
ಸೊ ನೆಕ್ಸ್ಟ್ ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ರಿಜಿಸ್ಟರ್ ನಂಬರ್ ಹಾಕ್ಬೇಕು. ಯಾವ್ದು ಬಿ ಎಡ್ ರಿಜಿಸ್ಟರ್ ನಂಬರ್ ಹಾಕಿ. ಓಕೆನಾ. ನೆಕ್ಸ್ಟ್ ಸ್ಟೇಟ್ ಯಾವ ಸ್ಟೇಟ್ ಅಂತ ಹೇಳ್ಬಿಟ್ಟು ಹಾಕ್ಬೇಕು. ಇದು ಯಾವ ಸ್ಟೇಟ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಅದು ಕಾಲೇಜು ಏರಿಯಾ ಆನ್ಲೈನ್ ಡೇಟಾ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹಾಕ್ಬೇಕು. ನೆಕ್ಸ್ಟ್ ಕಾಲೇಜ್ ನೇಮ್ ಅನ್ನ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡಿ. ನೆಕ್ಸ್ಟ್ ಯಾವ ಇಯರ್ಗೆ ನೀವು ಬಿ ಎಡ್ ಅಡ್ಮಿಷನ್ ಆಗಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಯಾವ ಇಯರ್ ಅಲ್ಲಿ ನೀವು ಬಿ ಎಡ್ ಪಾಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಇಯರ್ ಆಫ್ ಪಾಸ್ ಯಾವ ಇಯರ್ ಪಾಸ್ ಆಗಿರುತ್ತೆ. ನೆಕ್ಸ್ಟ್ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹಾಕ್ಬೇಕು. ಓಕೆನಾ. ಬಿ ಎಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹಾಕಿ. ಸೊ ಇಲ್ಲಿ ಹಾಕಿದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬಂದ ತಕ್ಷಣ ನಿಮ್ಗೆ ಇಲ್ಲ ಸೇವ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, ನೀವು ಕ್ಲಿಕ್ ಮಾಡ್ಬೇಕು. ಅದೇನಾಗುತ್ತೆ ಅಂದ್ರೆ ಸೇವ್ ಆಗುತ್ತೆ. ಓಕೆನಾ. ಎಸ್ ನೆಕ್ಸ್ಟ್. ಓಕೆ ನೆಕ್ಸ್ಟ್ ಅದಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸೊ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಎಕ್ಸಾಮ್ ಬರೀಬೇಕಂತಿದೆ. ಯಾವ ಡಿಸ್ಟ್ರಿಕ್ಟ್ ಬೇಕೋ ಆ ಡಿಸ್ಟ್ರಿಕ್ಟ್ ನ ಇಲ್ಲಿ ಹಾಕೊಳ್ಳಿ. ಓಕೆನಾ. ಪೇಪರ್ 1 ಇದ್ರೆ ಪೇಪರ್ 1 ಹಾಕೊಳ್ಳಿ. ಪೇಪರ್ 2 ಇದ್ರೆ ನೀವೇನ್ ಮಾಡ್ಬೇಕಂದ್ರೆ ಪೇಪರ್ 2 ಹಾಕೊಳ್ಳಿ. ಡಿ ಎಡ್ ಮಾಡಿದ್ರೆ ಪೇಪರ್ 1 ಹಾಕೊಳ್ಳಿ. ಬಿ ಎಡ್ ಮಾಡಿದ್ರೆ ಪೇಪರ್ 2 ಹಾಕೊಳ್ಳಿ. ಓಕೆನಾ. ಎಸ್ ನೆನಪಲ್ಲಿ ಇಟ್ಕೊಳ್ಳಿ. ಈ ಸಲ ಒಂದು ಹೊಸ ಟಾನಲ್ ಬಂದಿದೆ. ಪೇಪರ್ 1 2 ಬರೀಬೇಕಾದ್ರೆ ಕಂಪಲ್ಸರಿ ಬಿ ಎಡ್ ಡಿ ಎಡ್ 2 ಆಗಿರ್ಬೇಕು. ಒಂದ್ ವೇಳೆ ಬಿ ಎಡ್ ಮಾಡಿರೋ ಪೇಪರ್ 1 ಬರೆಯೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಎಸ್ ಇನ್ನು ಅದು ನಡೀತಾ ಇದೆ, ಪ್ರೊಸೀಜರ್ ಆಗ್ತದೆ. ಏನಾಗಿದೆ ಅಂತ ನೋಡೋಣ. ಎಸ್ ಮುಂದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನಂತೆ ಕ್ವಶನ್ ಪೇಪರ್ ಡೀಟೇಲ್ಸ್ ಅಂತ ಇದೆ. ಈಗ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತಗೊಬೇಕು ಅಂತ ಅವ್ರು ಕೇಳ್ತಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡ್ರೆ ನಿಮ್ಗೆ ಯಾವ್ದು ಬೇಕಾದ್ರೆ ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ತಗೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೆ ತಗೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ತಗೊಳ್ಳಿ. ನೆಕ್ಸ್ಟ್ ಅದು ಆಪ್ಷನಲ್ ಸಬ್ಜೆಕ್ಟ್ ಅದೇ ಬರುತ್ತೆ ನಿಮ್ಗೆ. ನಿಮ್ ಕಾಂಬಿನೇಷನ್ ನೋಡ್ಕೊಂಡು ಅದೇ ತಗೊಳುತ್ತೆ. ಎಸ್ ನೋಡ್ಕೊಳ್ಳಿ. ಮುಂದೆ ನಿಮ್ಗೆ ಇದೇನಾಗುತ್ತೆ ಅಂದ್ರೆ ಕ್ವಶನ್ ಪೇಪರ್ ಮೀಡಿಯಂ ಯಾವ್ದು ಅಂತ ನೋಡ್ಕೊಳ್ಳಿ. ಈಗ ಕ್ವಶನ್ ಪೇಪರ್ ನಿಮ್ಗೆ ಯಾವ ಮೀಡಿಯಂ ಅಲ್ಲಿ ಬೇಕು ಅಂತ ಹೇಳ್ಕೊಳ್ಳಿ. ಕ್ವಶನ್ ಪೇಪರ್ ಕನ್ನಡ ಬೇಕಾ ಕನ್ನಡ ಬೇರೆ ಹಾಕೊಳ್ಳಿ. ಕ್ವಶನ್ ಪೇಪರ್ ಇಂಗ್ಲಿಷ್ ಬೇಕಾ ಇಂಗ್ಲಿಷ್ ಬೇರೆ ಹಾಕೊಳ್ಳಿ. ಕ್ವಶನ್ ಪೇಪರ್ ತೆಲುಗು ಬೇಕಾ ತೆಲುಗು ಹಾಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ. ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಫೋಟೋ ಒಂದು ಸೈನ್ ಅಂತ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಫೋಟೋವನ್ನ ಆಲ್ರೆಡಿ ನೀವು ಸೇವ್ ಮಾಡಿಕೊಂಡು ಡೌನ್ಲೋಡ್ಸ್ ಅಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಚೂಸ್ ಫೈಲ್ ಅಂತ ತಗೊಂಡು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಫೋಟೋದ ಹೆಸರು ಬರುತ್ತೆ. ಇಲ್ಲಿ ಅಪ್ಲೋಡ್ ಅಂತ ಕೊಡ್ಬೇಕು. ಇಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ. ಸಿಗ್ನೇಚರ್ ಅಂತ ಇರುತ್ತೆ. ಇಲ್ಲಿ ಚೂಸ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ಒಂದು ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕೊಂಡು ನೀವು ಕ್ರಾಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೈಜ್ ನ ನೋಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು, ನೀವು ಇಟ್ಕೊಂಡು ಸೊ ಅಪ್ಲೋಡ್ ಅಂತ ಕೊಡಿ. ನಿಮ್ಗೆ ಏನಾಗುತ್ತೆ ಅಂದ್ರೆ ಅಪ್ಲೋಡ್ ಆಗುತ್ತೆ. ಈಗ ಸೈನು ಮತ್ತೆ ನಿಮ್ದು ಫೋಟೋ ಏನಾಗುತ್ತೆ ಅಂತಂದ್ರೆ ಅಪ್ಲೋಡ್ ಆಯ್ತು. ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಏನಂತ ನೋಡಿ. ಎಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಡಿಕ್ಲರೇಷನ್ ಅಂತ. ಡಿಕ್ಲರೇಷನ್ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಕೊಟ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಸೇವ್ ಅಂತ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಸೇವ್ ಅಂತ ಕೊಡಿ. ಓಕೆನಾ. ಸೇವ್ ಅಂತ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ, ಡಿಕ್ಲರೇಷನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ. ಎಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಪೇಮೆಂಟ್ ಇರುತ್ತೆ ನೋಡಿ. ನೀವೇನ್ ಮಾಡ್ಬೇಕಂದ್ರೆ ಡೆಬಿಟ್ ಕಾರ್ಡ್, ಎಸ್ ಬಿ ಐ ಡೆಬಿಟ್ ಕಾರ್ಡ್ ಮುಖಾಂತರ ನೀವೇನ್ ಮಾಡ್ಬೇಕಂತಂದ್ರೆ ಪೇಮೆಂಟ್ ಮಾಡಬೇಕು. ಪೇಪರ್ 1 ತಗೊಂಡ್ರೆ 350 ಹಾಕ್ಬೇಕಾಗುತ್ತೆ. ಪೇಪರ್ 1 ಮತ್ತೆ 2 ತಗೊಂಡ್ರೆ 500 ಹಾಕ್ಬೇಕಾಗುತ್ತೆ. ಅದು ಕ್ಯಾಟಗರಿ ಇರೋರು ಮಾತ್ರ. ಓಕೆ. ಕ್ಯಾಟಗರಿ ಇಲ್ಲ ಅಂತಂದ್ರೆ ನಿಮ್ಗೆ ಪೇಮೆಂಟ್ ಎಷ್ಟು ಇರುತ್ತಪ್ಪ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ. ಆ ಯೂಟ್ಯೂಬ್ ಅಲ್ಲಿ ನೋಟಿಫಿಕೇಶನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ. ಎಸ್ ನೋಡ್ಕೊಳ್ಳಿ. ಈಗ ನಮ್ ಪೇಮೆಂಟ್ ಸಕ್ಸಸ್ಫುಲ್ ಆದ್ರೆ ನಿಮ್ಗೆ ಈ ರೀತಿ ಬರುತ್ತೆ. ಎಸ್ ಪೇಮೆಂಟ್ ಆಗಿದೆ. ಎಸ್ ಪೇಮೆಂಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ನೀವು ಪೇಮೆಂಟ್ ಆದ ನಂತರ ನೀವೇನ್ ಮಾಡ್ಬೇಕಂದ್ರೆ ಈ ಪ್ರಿಂಟ್ ಅಪ್ಲಿಕೇಶನ್ ಅಂತೆ. ನೀವು ಪ್ರಿಂಟ್ ಅಪ್ಲಿಕೇಶನ್ ನ ಹೊಡೆದ ತಕ್ಷಣ ನಿಮ್ಗೆ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಹಾಗೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ನೆಕ್ಸ್ಟ್ ಆಲ್ ಟಿಕೆಟ್ ಬಿಡ್ತಾರೆ ಡಿಸೆಂಬರ್ ತಿಂಗಳಲ್ಲಿ. ಆಲ್ ಟಿಕೆಟ್ ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಗಿರೋಂತ ಇದನ್ನ ಫಾರ್ಮ್ ನ ನೀವು ಹಂಗೆ ಇಟ್ಕೊಂಡಿರ್ಬೇಕು. ಅದಾದ ನಂತರ ನೀವು ಇದನ್ನ ತಗೊಳ್ಳಿ. ಓಕೆನಾ. ಎಸ್ ಧನ್ಯವಾದಗಳು ಪ್ರೀತಿಯ ಸ್ಪರ್ಧಾರ್ಥಿಗಳು. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಗೆ ಎಲ್ಲಾ ರೀತಿಯಾದಂತ ಇದನ್ನ ನಾವು ಕೊಡ್ತೀವಿ ನಾವು. ಸೊ ಇದೇ ರೀತಿಯಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸ್ಪರ್ಧಾರ್ಥಿಗಳು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.